ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ನಂಜವ್ವನ ಮನೆಯಲ್ಲಿ ವಸು ಸೀಮಂತ ಕಾರ್ಯಕ್ರಮಕ್ಕೆ ಎಲ್ಲಾನು ತಯಾರು ಮಾಡಿರ್ತಾರೆ. ಆಗ ಪುಟ್ಟಕ್ಕ ಅವರು ಪಲ್ಲವಿ ಬಾಯಲ್ಲಿ ಒಂದು ತಟ್ಟೆನಲ್ಲಿ ಚಕ್ಲಿ, ಪುರಿ ಉಂಡೆ, ಕರ್ಜಿಕಾಯಿನೂ ತಗೊಂಡ್ ಬಾ, ಜೊತೆಗೆ ಕರಿಬಳೆನೂ ತಗೊಂಡ್ ಬಾ ಅಂತ ಹೇಳ್ತಾರೆ. ಆಗ ಪಲ್ಲವಿ ಅವರು ಕರಿಬಳೆ ಯಾಕವ ಅಂತ ಕೇಳ್ತಾರೆ. ಕರಿಬಳೆನ ಇಟ್ರೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಹಸಿರು ಬಳೆ ಯಾಕೆ ಅಂತ ಪಲ್ಲವಿ ಅವರು ಕೇಳ್ತಾರೆ. ಹಸಿರು ಬಳೆ, ಹಸಿರು ಸೀರೆನ ಬಸ್ರಿ ಹೆಂಗ್ಸಿಗೆ ಇಟ್ರೆ ತುಂಬಾನೇ ಖುಷಿ ಪಡ್ತಾರೆ, ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಗ ವಸು ಏನೋ ಚಿಂತೆ ಮಾಡ್ತಾ ಕೂತಿರ್ತಾರೆ. ಆಗ ಪುಟ್ಟಕ್ಕ ಅವರು, ವಸು ಏನಾಯ್ತವ, ಏನ್ ಯೋಚನೆ ಮಾಡ್ತಾ ಬೇಜಾರಲ್ಲಿ ಕೂತಿದ್ಯಾ, ಬಸ್ರಿ ಹೆಂಗ್ಸಾಗಿ ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗವ ಅಂತ ಮಾತಾಡಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಂಜವ್ವ ಮತ್ತೆ ಶಶಿಕಲಾ ಇಬ್ರು ಕೂಡ ಬರ್ತಾರೆ. ಆಗ ನಂಜವ್ವ, ಮತ್ತೇನ್ ಪುಟ್ಟಕ್ಕ ಯೋಚನೆ ಮಾಡ್ದೆ ಇರ್ತಾಳ, ಅವ್ರವ್ವ ಸೀಮಂತಕ್ಕೆ ಬರ್ತಾಳೋ ಇಲ್ಲೋ ಅನ್ನೋದೇ ವಸುಗೆ ಯೋಚನೆ ಆಗಿದೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಅಮ್ಮವರು ಬರ್ದೆ ಎಲ್ಲೋಗ್ತಾರೆ, ಬಂದೇ ಬರ್ತಾರೆ, ನೀನೇನು ಯೋಚನೆ ಮಾಡ್ಬೇಡ ವಸು, ಆರಾಮಾಗಿರವ್ವ ಅಂತ ಹೇಳ್ತಾರೆ. ಆಗ ನಂಜವ್ವ ಅವರು, ಪುಟ್ಟಕ್ಕ, ನನ್ನ ಮೇಲೆ ಆ ಬಂಗಾರಮ್ಮಂಗೆ ದ್ವೇಷ ಇರ್ಬೋದು, ಆದರೆ ಮಗಳು ಸೀಮಂತಕ್ಕೆ ಯಾರಾದರೂ ಬರ್ದೇ ಇರ್ತಾರ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವರು, ಹಾಗಾದ್ರೆ ಅತ್ತಿಗೆ ಸೀಮಂತಕ್ಕೆ ಬರಲ್ಲ ಅಂತೀಯ ನಂಜವ್ವ ಅಂತ ಹೇಳ್ತಾರೆ. ಆಗ ನಂಜವ್ವ ಅವರು, ಬರಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಮನುಷ್ಯನಿಗೆ ಕೋಪ ದ್ವೇಷ ಅನ್ನೋದು ಹುಟ್ಟಿದ ಮೇಲೆ ಸುತ್ಕೊಂಡಿರೋದು, ಆದ್ರೆ ಅವಳ ಮನಸ್ಸಲ್ಲಿ ಆಗ್ತಿರೋ ತಳಮಳ ಅವ್ರ ಅವ್ವನ ಹೊಟ್ಟೆನಲ್ಲೇ ಸುತ್ಕೊಂಡಿರೋದು. ಈಗಿರುವಾಗ ಅಮ್ಮವ್ರ ಮನ್ಸೆಲ್ಲ ಇಲ್ಲೇ ಇರುತ್ತೆ ವಸು, ನೀನೇನು ಚಿಂತೆ ಮಾಡಬೇಡ, ಅಮ್ಮವರು ಬಂದೇ ಬರ್ತಾರೆ, ಆರಾಮಾಗಿರು ಅಂತ ಹೇಳ್ತಾರೆ. ಆಗ ವಸು, ಇಲ್ಲವ, ಅವನ ಕೋಪ ಆಟ ಎಂಥದ್ದು ಅಂತ ನನಗೆ ಗೊತ್ತಿದೆ, ಅವ್ವ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ ನೋಡಿದ್ರೆ ಇಲ್ಲಿಗೆ ಬರೋದಿಲ್ಲ ಅಂತ ಅನ್ಸುತ್ತೆ ಅಂತ ವಸು ಅಳ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಕಂಟಿ, ಸ್ನೇಹ ಮತ್ತೆ ರಾಧಾ 3 ಜನನು ಕೂಡ ಸೀಮಂತಕ್ಕೆ ಹೋಗ್ಬೇಕು ಅಂತ ರೆಡಿ ಆಗಿರ್ತಾರೆ. ಆಗ ಬಂಗಾರಮ್ಮ ಅವರು ಹಾಲಲ್ಲಿ ಕೂತಿರ್ತಾರೆ. 3 ಜನನು ಕೂಡ ಹಾಲ್ಗೆ ಬರ್ತಾರೆ. ಆಗ ಬಂಗಾರಮ್ಮ ಅವರು, ಎಲ್ರು ಕೂಡ ರೆಡಿ ಆಗಿದ್ದೀರಾ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆಗ ಆಗ ಬಂಗಾರಮ್ಮ ಬರಲ್ಲ ಅಂತ ಹೇಳಿದ್ದನ್ನು ಕೇಳಿ ಸ್ನೇಹಂಗೆ ತುಂಬಾನೇ ಬೇಜಾರಾಗುತ್ತೆ. ನಾನು ಕೂಡ ಸೀಮಂತಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಳ್ತಾರೆ. ಆಗ ಕಂಟಿ ಅವರು, ಮಿಸ್ಸು ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿದ್ರೆ, ಆಗ ಸ್ನೇಹ ಅವರು, ಶ್ರೀ ನಾನು ಮಾತ್ರ ಬರೋದಿಲ್ಲ ಅಂತ ಹೇಳ್ತಾರೆ, ಅತ್ತೆಗೆ ಅವಮಾನ ಆದರೆ ನನಗೂ ಕೂಡ ಅವಮಾನ ಆದಂಗೆ, ನೀವು ಹೋಗ್ಬನ್ನಿ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ಸ್ನೇಹನೇ ಗಮನಿಸ್ತಾ ಇರ್ತಾರೆ. ಸ್ನೇಹ ಹೇಳಿದ ಮಾತನ್ನ ಕೇಳಿ ಬಂಗಾರಮ್ಮನಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಆಗ ಸ್ನೇಹ ಮತ್ತೆ ಬಂಗಾರಮ್ಮ ಇಬ್ರು ಕೂಡ ಸೀಮಂತಕ್ಕೆ ಹೋಗೋಣ ಅಂತ ಒಪ್ಕೊಂಡು ರೆಡಿಯಾಗಿ ಹೊರಟು ಬರ್ತಾರೆ. ಈ ಕಡೆ ನಂಜವ್ವನ ಮನೆಯಲ್ಲಿ ಬಂಗಾರಮ್ಮ ಅವರು ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆಗ ಬಂಗಾರಮ್ಮ ಅವರು ಬರ್ದೇ ಇರೋದನ್ನ ನೋಡಿ ರಾಧಾ ಅವರು, ಶಾಸ್ತ್ರ ಎಲ್ಲ ಈ ತರ ತಡ ಆಗ್ಬಾರ್ದು, ವಸು ನಡಿ ನೀನು ಶಾಸ್ತ್ರನ ಶುರು ಮಾಡೋಣ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ರಾಧಾ ನಿಂತ್ಕೊ ನೀನು, ಅಮ್ಮ ಅವರು ಬಂದ್ಮೇಲೆ ಶಾಸ್ತ್ರನ ಶುರು ಮಾಡೋಣ ಅಂತ ಹೇಳ್ತಾರೆ. ಆಗ ರಾಧಾ, ಅತ್ತೆ ಹೇಳಿರೋ ಪ್ರಕಾರ ಅವರು ಇಲ್ಲಿಗೆ ಬರೋದಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ವಸುಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಮಗಳಾಗಿರೋ ನನ್ನ ಸೀಮಂತಕ್ಕೆ ನನ್ನ ಅವ್ವನೇ ಇಲ್ವಲ್ಲ ಅಂತ ತುಂಬಾನೇ ನೋವು ಪಟ್ಕೊಳ್ತಾ ಇರ್ತಾರೆ. ಆಗ ರಾಧಾ ಇನ್ನೂ ನೇರವಾಗಿ ಹೇಳೋದಾದ್ರೆ ಅವರಿಗೆ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ರಾಧಾನೇ ನೋಡ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು, ಇಲ್ಲ ಇಲ್ಲ, ಅಮ್ಮವರು ಇಲ್ಲಿಗೆ ಯಾವುದೇ ಕಾರಣಕ್ಕೂ ತಪ್ಪದೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ರಾಧಾ ಅವರು, ಪುಟ್ಟಕ್ಕ ಅವರು ಬರೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬಂಗಾರಮ್ಮ ಸ್ನೇಹ ಇಬ್ರು ಕೂಡ ಕಾರಲ್ಲಿ ಬರ್ತಾರೆ. ಕಾರ್ ಶಬ್ದ ಕೇಳಿದ ತಕ್ಷಣ ಎಲ್ಲರೂ ಕೂಡ ಆ ಕಡೆನೆ ನೋಡ್ತಾ ಇರ್ತಾರೆ. ಕಾರ್ ಶಬ್ದನ ಕೇಳಿ ಬಂಗಾರಮ್ಮನೆ ಬಂದಿರ್ಬೋದು ಅಂತ ನಂಜವ್ವ, ರಾಧಾ, ಶಶಿಕಲಾ ಶಾಕ್ ಆಗ್ತಾರೆ. ಆಗ ಸ್ನೇಹ ಮತ್ತೆ ಬಂಗಾರಮ್ಮ ಇಬ್ರು ಕೂಡ ಕಾರಿಂದ ಕೆಳಗಡೆ ಇಳಿತಾರೆ. ಸ್ನೇಹ ಅವರು ರಾಧಾಗೋಸ್ಕರ ಸೀರೆನ ತಗೊಂಡು ಬಂದಿರ್ತಾರೆ. ಬಂಗಾರಮ್ಮ ಮತ್ತು ಸ್ನೇಹ ಇಬ್ರು ಕೂಡ ಜೊತೆಲೆ ನಿಂತ್ಕೊಂಡು ಒಬ್ರಿಗೊಬ್ರು ಮುಖನ ನೋಡ್ಕೊಂಡು ಖುಷಿಯಿಂದ ನಗ್ತಾ ಇರ್ತಾರೆ. ರಾಧಾ ಮತ್ತೆ ನಂಜಮ್ಮ, ಬಂಗಾರಮ್ಮ ಯಾವುದೇ ಕಾರಣಕ್ಕೂ ವಸು ಸೀಮಂತಕ್ಕೆ ಬರೋದಿಲ್ಲ, ವಸು ಮಗು ಕತೆನ ನಾನು ಇಲ್ಲೇ ಮುಗಿಸ್ಬಿಡ್ತೀನಿ ಅಂತ ನಂಜವ್ವ ಪ್ಲಾನ್ ಮಾಡಿರ್ತಾರೆ. ಆದರೆ ನಂಜವ್ವನ ಪ್ಲಾನು ಉಲ್ಟಾ ಹೊಡೆದಿದೆ. ವಸು ಆಸೆ ಪಟ್ಟ ಹಾಗೆಯೇ ಬಂಗಾರಮ್ಮ ಮತ್ತು ಸ್ನೇಹ ಸೀಮಂತಕ್ಕೆ ಬಂದಿದ್ದಾರೆ. ಇದಾಗಿತ್ತು ಶುಕ್ರವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.